ಎಲ್ಲರಿಗೂ ನಮಸ್ಕಾರ ಕಣ್ರಿ. ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ವರುಣ್ ಕುಮಾರ್ ಕೇಡಿ ಮಾತಾಡ್ತಾ ಇರೋದು. ನಿನ್ನೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದೆ ತೂಬುಂಕೆರೆದು. ಇವತ್ತು ಕೂಡ ಕೊಂಡಬಂಡಿ ಎಲ್ಲ ಆಗಿ ಇವತ್ತು ಅಗ್ನಿಕೊಂಡ ನಡೀತಿದೆ. ಅದ್ರ ಬಗ್ಗೆ ಈ ಊರವ್ರನ್ನ ಮುಖ್ಯಸ್ಥರನ್ನ ಕೇಳಿ ಹೇಳ್ತೀನಿ ನೋಡಿ. ನಮ್ಮೂರಿನಲ್ಲಿ ಶ್ರೀ ಚಿಕ್ಕಮ್ಮ ದೇವಿ ಹಾಗೂ ಶ್ರೀ ಬೋರ್ಲಿಂಗೇಶ್ವರ ದೇವಸ್ಥಾನದ ಕೊಂಡ ಮಹೋತ್ಸವ ಇರೋದ್ರಿಂದ ನಿನ್ನೆ ಎಲ್ಲ ಬಂಡಿ ಇತ್ತು. ಇವತ್ತು ಕೊಂಡ ಮಹೋತ್ಸವ ಬೆಳಗಿನ ಜಾವ 6 ಗಂಟೆಗೆ ನಮ್ಮಲ್ಲಿ ಕೊಂಡ ಇರುತ್ತದೆ. ದಯವಿಟ್ಟು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಸೇರುತ್ತಾರೆ. ಸಾವಿರಾರು ಜನ ಸೇರುವಂಥ ಸನ್ನಿಧಿ ಇದೆ ಈ ಜಾಗ. ಹಾಗಾಗಿ ನಮ್ಮ ಗ್ರಾಮರು ಎಲ್ಲ ತುಂಬ ಒಗ್ಗಟ್ಟಿನಿಂದ ನಿಂತು ಈ ಹಬ್ಬವನ್ನು ನಾವು ಆಚರಣೆಯನ್ನು ಸುಮಾರು ತಲಾಂತರದಿಂದ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಮುಂದೆನೂ ಕೂಡ ಈ ರೀತಿ ಎಲ್ಲ ನಾವು ಗ್ರಾಮಸ್ಥರು ಒಟ್ಟಿಗೆ ಸೇರಿ ಇದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭೂಮಿಯಿಂದನೇ ಲಿಂಗಗಳು ಆಗ ಲಿಂಗಗಳು ಆಗಿ ಆಗ ಇದನ್ನ ತೆಗ್ದು ಆಮೇಲೆ ಈಗ ಹೊಸದಾಗಿ ಉದ್ಯೋಗ ಮಾಡಿ ದೇವಸ್ಥಾನ ಮಾಡಿದ್ವಿ ಇಲ್ಲಿ. ಆ ತರ ಆಗಿರಲಿಲ್ಲ. ಇದು ಆಲೆ ಪೂರ್ಣದ ಕಾಲ ನಮ್ಮ ತಾತ ಮುತ್ತಾದ ಕಾಲಿಂದ ಇದಾಗಿರೋದು. ಈಗಿಂದೆಲ್ಲ ಹಿಂದೆ ಆಲೆ ಒಂದು 500-600 ವರ್ಷದಿಂದ ಆಗಿರೋದು ಇತಿಹಾಸ. ನಾವು ಕಂಡಂಗೆ ನಾವು ಚಿಕ್ಕ ಹುಡುಗರಾಗ ನಮ್ಗೆ ಈಗ ಎಷ್ಟು ವಯಸ್ಸು 60 ವರ್ಷ ವಯಸ್ಸು ನಮ್ಗೆ. ನಾವು ಕಂಡು ಮಟ್ಟಿಗೆ ಹುಟ್ಟಿರೋದು. ಆಮೇಲೆ ನಾವು ದೇವಸ್ಥಾನ ತೆಗೆದು ಇದು ಮಾಡಿ ಸ್ಥಾಪನೆ ಮಾಡಿದ್ವಿ. ಇಲ್ಲಿಗೆ ನಾಗ ಎಲ್ಲ ಉಂಟು. ಸ್ವಾಮಿ ಗಿಮಿ ಎಲ್ಲ ಬಂದೈತೆ. ಸ್ವಾಮಿ ಅಂದ್ರೆ ಅದೇ ನಾಗ ರೂಪದಲ್ಲಿ ಬಂದೆ. ನೀವೆಲ್ಲ ನೋಡಿದೀರಾ?
ಅಂದ್ರೆ ಬಂದು ಹೋಗೋದು ಎಲ್ಲ ಸಂಚಾರ ಮಾಡೋದು ನೋಡಿದೀವಿ. ಈಗ ನಾವು ಹೆಂಗೆ ನಂಟರು ಎತ್ತರಿಗೆ ಅವರು ಅದೇ ರೀತಿ. ಹೌದು. ಇಲ್ಲಿ ಮಾಡಿ ಹೋದ್ಮೇಲೆ ಅವರು ಇಲ್ಲಿ ನಾವು ಮಾಡ್ಬಿಟ್ಟು ಹೋದ್ಮೇಲೆ ಅವ್ರದ್ದು ಅಲ್ಲಿ ಗಂಟ, ಆಮೇಲೆ ಅವ್ರದ್ದು ಸ್ವಾಮಿಯರ್ದು ಅವರು ಚಿಕ್ಕನಕರ ಇದು ಮಾಡ್ಕೊಂಡು ಅವರು ಮಾಮೂಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಹೌದು. ಆಮೇಲಿಂದ ಇಲ್ಲಿ ಎಷ್ಟು ಜನ ಮದುವೆ ಎಲ್ಲ ಆಗಕ್ಕೆ ಬರ್ತಾರಲ್ಲ ಅವ್ರಿಗೆ ಏನು ಇತಿಹಾಸ ಅಂದರೆ ಎಷ್ಟು ಪುರಾತನ ಕಾಲದಿಂದಲೂ ಇಲ್ಲಿಗೆ ಮದುವೆ ಆಗಕ್ಕೆ ಇಲ್ಲಿಗೆ ಬರ್ತಾ ಇದ್ರು. ಎಲ್ಲ ಕುಟುಂಬ ಚೆನ್ನಾಗಿದೆ. ಹಾಂ ಹಾಂ. ಯಾವ್ದು ಒಂದು ಇದಾಗಿಲ್ಲ. ಇಲ್ಲಿ ಬಂದು ಮದುವೆ ಆಗಿರೋರು ಕೈ ತುಂಬಾ ಕೊಟ್ಟಿದ್ದಾನೆ ದೇವರೇ ಹೊರತು ಏನೂ ಕಡಿಮೆ ಮಾಡ್ಲಿಲ್ಲ. ದೇವರು ಚೆನ್ನಾಗಿಟ್ಟಿದ್ದಾನೆ ಎಲ್ಲಾರ್ನು. ಆಯುಷು ಆರೋಗ್ಯ ಕೊಟ್ಟು ಮಕ್ಕಳನ್ನ ಅವರೇ ಕರ್ಸ್ಕೊತಾರೆ ದೇವ್ರು. ಈ ಶನಿದಲ್ಲಿ ತುಂಬಾ ಒಳ್ಳೆ ಶ್ರೀ ಶ್ರೀ ಬೋರ್ಲಿಂಗೇಶ್ವರ ಸ್ವಾಮಿ ಅಷ್ಟು ತುಂಬಾ ಒಳ್ಳೇದ್ ಮಾಡಿದ್ದಾನೆ. ಇಷ್ಟು ಲಕ್ಷಣ ಕಾಣಕ್ಕೆ ಅದೊಂದು ರೂಪ. ಎಷ್ಟು ಜನ ಮದುವೆ ಆಗಿರ್ಬೋದು ಅನ್ನೋದೊಂದು ಅಂದಾಜು ಹೇಳಕ್ಕೂ ಆಗಲ್ಲ. ಹಿಂದಿನ ಕಾಲದಿಂದಲೂ ಬಂದಿರೋದು ಅಂದ್ರೆ ನಾವು ಈಗ ಈ ಹಿರಿಯರ್ ಕಂಡಂಗೆ ಆಗಿನ ಇದ್ರಲ್ಲಿ ಚೌಟ್ರಿ ಆ ಹೊರಗಡೆ ಹೋಗಿ ಆಡಂಬರ ಜೀವನ ಯಾರು ಹೋಗ್ತಿರ್ಲಿಲ್ಲ. ಈಗಿನ ಇದ್ರಲ್ಲಿ ಹೋಗ್ತಾ ಇರೋದು ಬಿಟ್ರೆ ಆಗಿನ ಇದ್ರಲ್ಲಿ ದೇವಸ್ಥಾನದವೇ ಮದುವೆ ಆಗ್ತಿದ್ದು ಬಿಟ್ರೆ ಎಲ್ಲೂ ಹೋಗ್ತಿರ್ಲಿಲ್ಲ. ದೇವಸ್ಥಾನ ಇಲ್ಲೇ ಬಂದ್ ಮಾಡ್ಕೊಳ್ಬೇಕಾಗಿರೋದು, ಹಿಂಗೆಲ್ಲೂ ಮಾಡೋಂಗಿಲ್ಲ. ಇಲ್ಲ ಇಲ್ಲಿ ಮಾಡಬೇಕು, ಇಲ್ಲ ಊರಲ್ಲಿ ಮನೆತವ ಮಾಡ್ಕೊಳ್ತಿದ್ರು.